ಜನ ಬುದ್ಧಿವಂತರಾಗಬೇಕು. ಯಾವುದೋ ಕುಮಾರಸ್ವಾಮಿ 40 ವರ್ಷದ ಹಿಂದೆ ಖರೀದಿ ಮಾಡಿದ ಭೂಮಿ, ದೇವೇಗೌಡರು ಮುಖ್ಯಮಂತ್ರಿ, ಪ್ರಧಾನಮಂತ್ರಿ, ನಾನು MP 2 ಬಾರಿ ಮುಖ್ಯಮಂತ್ರಿ. ಆ ಥರ ಸರ್ಕಾರಿ ಭೂಮಿ ನಾನು ಲಪ್ಟಾಯಿಸೋದಾಗಿದ್ದರೆ ಈ 40 ವರ್ಷದಲ್ಲಿ ಅದನ್ನು ಏನೇನು ಬೇಕೋ ರೆಕಾರ್ಡ್ ತಿದ್ಸೋಕ್ಕಾಯ್ತಿರಲಿಲ್ವ ನನ್ನ ಕೈಲಿ. ಅದಕ್ಕೂ SIT ಈಗ ಇವ್ರದ್ದು. ಬರೀ 4 ಎಕರೆಗೆ ನನಗೆ ಇನ್ನೂ 3 ಎಕರೆ ಸರ್ಕಾರ ಕೊಡಬೇಕಲ್ಲಿ ನನ್ನ ರೆಕಾರ್ಡ್ ಪ್ರಕಾರ. ಯಾವ ಮಟ್ಟಕ್ಕೆ ದೇವೇಗೌಡರು ಕುಮಾರಸ್ವಾಮಿ ಮುಗಿಸ್ಬೇಕು ಅಂತೇಳಿ ಸರ್ಕಾರ ಏನೇನು ನಡೆಸ್ತಾವ್ರೆ ಗೊತ್ತಿದೆ ನನಗೆ. ನಾನು ಮೊನ್ನೆ ಜೈಲಿಗೆ ಹೋಗ್ತಾರೆ ಅಂತ ಹೇಳಿದ್ದು, ಅವ್ರು ಅದೇನೋ ದಿನ ದೇವ್ರ ಪೂಜೆ ಮಾಡ್ತಾರಲ್ವ, ಅದೇನೋ ಏನು ಊರೂರು ಸುತ್ತಾರಲ್ಲ ದೇವಸ್ಥಾನಗಳಿಗೆ, ಎದೆ ಮುಟ್ಟು ಹೇಳಲಿ ಎಷ್ಟು ಜನ ಮನೆ ಹಾಳು ಮಾಡಿದ್ರು. ಆ ಶಾಂತಿನಗರ ಹೌಸಿಂಗ್ ಸೊಸೈಟಿ ಏನು ದಲಿತರ ಉದ್ಧಾರಕ ನಮ್ಮ ಸಿದ್ದರಾಮಯ್ಯನವರು. ಈ ದೇಶದ ವ್ಯವಸ್ಥೆಗಳು ಯಾರನ್ನ ಏನು ಬೇಕಾದರೂ ಮಾಡ್ತಾರೆ. ಆ ಶಾಂತಿನಗರ ಸೊಸೈಟಿ ರಾಮಕೃಷ್ಣ ಹೆಗಡೆ ಅವರ ಕಾಲದಲ್ಲಿ ದಲಿತರಿಗೆ ಸೈಟ್ ಕೊಡೋಕ್ಕೆ ಅಂತೇಳಿ 70 ಎಕರೆನೋ 80 ಎಕರೆನೋ ಕೊಟ್ಟಿದ್ರು. ಆ ಒರಿಜಿನಲ್ ಶಾಂತಿನಗರ ಗೋರಿ ತೊಡಿ ಮಣ್ಣಾಕಿ ಆ ದಲಿತರ ಸೊಸೈಟಿನ ಇನ್ನೊಂದು ಸೊಸೈಟಿ ಬಿಜಾಪುರದಿಂದ, ಯಾವುದೋ ನಿಮ್ಮ ತರಕಾರಿ ಸೊಸೈಟಿ ಅದು ಹಾಪ್ಕಾಮ್ಸ್ದು, ಆ ರಿಜಿಸ್ಟ್ರೇಷನ್ ತಗೊಂಬಂದು ನಕಲಿ ಮಾಡ್ಕೊಂಡು ಈ ಕಾನ್ಸ್ಟಿಟ್ಯೂಷನಲ್ ವ್ಯವಸ್ಥೆ ಒಳಗೆ ಏನೇನು ಮಾಡ್ಕೊಂಡವ್ರೆ. ಏನು ಮಾಡೋಕ್ಕಾಯ್ತದೆ ಅಂಥವ್ರಿಗೆ ಕಾಲ. ಇನ್ನು ಅದು ಯಾವುದೋ NTI ಸೊಸೈಟಿ, ಯಾರೋ ಇಬ್ಬರು ಇವ್ರನ್ನ ಅದೆಂಥದ್ದು ಇದು ಮಾಡಿ ಬಿಲ್ಡರ್ಸು ಅಂತ ಆ ಸೊಸೈಟಿಯಿಂದ 10 ಎಕರೆ ಲ್ಯಾಂಡ್ನ ಅವ್ರ ಹೆಸರು ರಿಜಿಸ್ಟರ್ ಮಾಡಿಸಿ, ಅವ್ರದ್ದು ದುಡ್ಡಿಲ್ಲ ಡೆವಲಪ್ಮೆಂಟ್ಗೆ ಅಂತ. ಇವಕ್ಕೆಲ್ಲ ಭಾಳದೇ ಒಂದೊಂದು ದಿವಸ ಬೇಕು ಇವಕ್ಕೆ ಮಾತಾಡೋದಕ್ಕೆ ರೆಕಾರ್ಡ್ ಇಟ್ಕೊಂಡು.